ಬರೀ 60,000ನೇ ಕೊಡ್ಲಿ ಬಿಡಿ ಸರ್, ಫೈನಲ್ ಪ್ರೈಸ್. 5 ಸೀಟರ್ ಸರ್ ಇದು? ಹೌದು. ಚವರ್ಲೆಟ್ ಆಪ್ಟ್ರಾ ಬರೀ 99,000ಕ್ಕೆ. ಇದು ಅಷ್ಟೇ ಬರೀ 1,60,000ಕ್ಕೆ ಕೊಡ್ತೀನಿ. ZXi ವೇರಿಯಂಟು ಸ್ವಿಫ್ಟ್ ಇದು 1,70,000 ಕೊಡ್ತೀನಿ ಸರ್. ಖಂಡಿತ. ನಿಮಗೆ i10 ಬೇಕಾ 1,95,000, i20 ಬೇಕಾ 1,95,000 ಅಷ್ಟೇ. ಯಾವ್ದಾದ್ರು ತೊಗೊಳ್ಳಿ ಸರ್, ಆಫರ್. ಹೋಂಡಾ ಸಿಟಿ ಇದು 1,25,000 ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, ಲೆದರ್ ಸೀಟು ಎಲ್ಲ ಇದೆ, ಆಟೋಮೆಟಿಕ್. ಅಲ್ಲಿ ಡೀಲರ್ಗಳೇ ಬಂದು ತಗೊಂಡು ಹೋಗ್ತಾರೆ, ಇಷ್ಟು ಕಮ್ಮಿ ಕೊಡ್ತಿರಲ್ಲ ಅಂತ. ನಾನು ಓಪನ್ ಆಗಿ ಬೈಯಿಂಗ್ ಮಾಡಿರೋ ಪ್ರೈಸ್ ತೋರಿಸ್ಬಿಟ್ಟೆ 5,000 10,000 ಕೊಡಿ ಅಂತ ಕೊಡ್ತೀನಿ. 1,75,000ಕ್ಕೆ ಸ್ವಿಫ್ಟ್ ಸಿಗ್ತಿರೋದು. VXi 2015 ಮಾಡಲು ಅವ್ರು ಬರೀ 1,50,000 ತೊಗೊಂಬರ್ಲಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 1,70,000ಕ್ಕೆ. ಇದನ್ನು ಅಷ್ಟೇ. W10 ವೇರಿಯಂಟು. W10 19 ಮಾಡಲ್ ಗಾಡಿ ಬರೀ 8 ಲಕ್ಷ ಕೊಡ್ತೀನಿ ಸರ್. ಬರೀ 1,90,000 ಕೊಡ್ತೀನಿ ಸರ್. 2.5 ಲಕ್ಷ ಇರೋದು. 2011 ಮಾಡಲ್. ಇದು ಅಷ್ಟೇ 170. ಬರೀ 1,80,000 ಕೊಡ್ತೀನಿ. 15 ಮಾಡಲ್ 1,80,000. ಅವ್ರಿಗೆ ಫುಲ್ ಲೋನೇ ಮಾಡ್ಕೊಡ್ತೀನಿ. ಡೀಸೆಲ್ ಗಾಡಿ ಸರ್, ಬರೀ 5.5 ಲಕ್ಷ ಯಾವ್ದಾದ್ರು ತಗೊಳ್ಳಿ. 5,50,000, 5,50,000, 5,50,000, 5,50,000. ಹೌದು ಸರ್, ಲಾಸ್ಟ್ 5,50,000. ಬರೀ 2,50,000 ಅದು. 2,50,000. 50,000 ಡೌನ್ ಪೇಮೆಂಟ್. ಬರೀ 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಹಲೋ ನಮಸ್ಕಾರ, ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮತ್ತೊಂದು ಸರ್ತಿ 7L ಕಾರ್ಲೇಜ್ಗೆ ಬಂದಿದ್ದೀನಿ. ಇಲ್ಲಿ ಯಾಕೆ ಬರ್ಬೇಕಂತಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಒಳ್ಳೆ ಗಾಡಿಗಳು ಸಿಗ್ತಿದೆ ಅಂತ ಹೇಳ್ಬೋದು. ಅಂಡ್ ಫಸ್ಟ್ ಗಾಡಿ ಹೋಗೋದಾದ್ರೆ 2 ಗಾಡಿಗಳು ಆಲ್ಮೋಸ್ಟ್ XUV500 ಸ್ಟಾರ್ಟ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಹಬ್ಬ ಬರ್ತಿದೆ ಸರ್, ಯಾವ ಹಬ್ಬ, ಅದಕ್ಕೇನೋ ಆಫರ್ ಇದೆಯಾ ಸರ್? ಸರ್, ಶಿವರಾತ್ರಿ ನಮ್ಮಲ್ಲಿ ಯಾವಾಗ್ಲೂ ಪ್ರತಿ ತಿಂಗಳು ಪ್ರತಿ ದಿನಾನು ಹಬ್ಬನೇ. ಎಲ್ಲ ಹಬ್ಬದ ಪ್ರೈಸ್ ಅಲ್ಲೇ ಕೊಡ್ತೀನಿ. ಫಸ್ಟ್ ಗಾಡಿ 500 XUV500 ಹೋಗೋಣ ಸರ್. ಸರ್, XUV500 ಇದು 2015 ಮಾಡಲು, ಸೆಕೆಂಡ್ ಓನರ್ ಗಾಡಿ, W8 ಟಾಪ್ ಅಂಡ್ ವೇರಿಯಂಟು. ಬರೀ 6 ಲಕ್ಷ ಕೊಡ್ತೀನಿ ಸರ್. 6.5 ಲಕ್ಷ ಇರೋದು. 6 ಲಕ್ಷಕ್ಕೆ ಕೊಡ್ತಿದ್ದೀರಾ? 2015 ಮಾಡಲು ಅವ್ರು ಬರೀ 1,50,000 ತೊಗೊಂಬರ್ಲಿ, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ನೋಡಕ್ಕೆ ಎಲ್ಲಿ ಬರ್ಬೇಕು, ಅಡ್ರೆಸ್ ಒಂದು ಹೇಳ್ಬಿಡಿ ಅಲ್ಲ ಸರ್. ಸರ್, ನಮ್ಮ ಲೊಕೇಶನ್ ಬಂದು ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ರೋಡು, ಲಗ್ಗೆರೆ, ಬೆಂಗಳೂರು 58. ಓಕೆ. ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್, 40-50 ವೆಹಿಕಲ್ಸ್ ಇದಾವೆ. ಓಕೆ. ಇವಾಗ ಯಾವ್ದು ಬೇಕೋ ಅವ್ರು ಬಂದು ವಿಸಿಟ್ ಮಾಡಿ, ನೋಡಿ, ಚೆಕ್ ಮಾಡಿ, ನಿಮ್ಗೆ ಓಕೆ ಆದ್ರೆ ಕೂತ್ಕೊಂಡು ಮಾತಾಡೋಣ, ಸ್ಮಾಲ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಖಂಡಿತ ಸರ್. XUV500 ತೋರಿಸಿದೆ ಸರ್. ಇನ್ನೊಂದು ಟಾಪ್ ಅಂಡ್ ವೆಹಿಕಲ್ ಸರ್, W10. ಹೌದು ಸರ್, ಇದು W10 2019 ಮಾಡಲು, ಸನ್ ರೂಫ್, ಪುಷ್ ಬಟನ್ ಸ್ಟಾರ್ಟು, ಡೀಸೆಲ್ ವೇರಿಯಂಟು, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಇದು ಅಷ್ಟೇ ಬಜಾರಲ್ಲಿ 10ರಿಂದ 12 ಲಕ್ಷ ಹೇಳ್ತಾರೆ. ಕಸ್ಟಮರ್ ಎಮರ್ಜೆನ್ಸಿ ಇರೋದಕ್ಕೆ ಬರೀ 8 ಲಕ್ಷಕ್ಕೆ ಫೈನಲ್ ಕೊಡಿಸ್ತೀನಿ ಸರ್. W10 ವೇರಿಯಂಟು. W10 19 ಮಾಡಲ್ ಗಾಡಿ ಬರೀ 8 ಲಕ್ಷ ಕೊಡ್ತೀನಿ ಸರ್. W10 19 ಮಾಡಲು ಕೇವಲ 8 ಲಕ್ಷಕ್ಕೆ XUV500 ಸಿಗ್ತಿರೋದು. ಮ್ಯಾನ್ಯಲ್ ಅಲ್ವಾ ಸರ್? ಹೌದು, ಮ್ಯಾನ್ಯುವಲ್. ಓಕೆ ಸರ್. ನೆಕ್ಸ್ಟ್ i10 ಹೋಗೋದಾರ ಸರ್, ಹೇಳಿ ಸರ್. i10 ಒಂದು 6 ಗಾಡಿ ಇದಾವೆ. ಇದು 2011 ಮಾಡಲು, VT ಕಫಾ ಇಂಜಿನ್. ಓಕೆ. ಗಾಡಿಯಲ್ಲಿ ಇಂಜಿನ್ ರಿಪೇರಿನೇ ಬರಲ್ಲ, ಆ ತರ ಕಫಾ ಇಂಜಿನ್ ತಗೊಂಡ್ರೆ. ಓಕೆ. 2011 ಮಾಡಲು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು, ನ್ಯೂ ಟೈರ್ ಎಲ್ಲ ಇದೆ. ಸರ್, ಬರೀ 1,90,000 ಕೊಡ್ತೀನಿ ಸರ್. 2.5 ಲಕ್ಷ ಇರೋದು. 2011 ಮಾಡಲ್. 1,90,000ಕ್ಕೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಕಪ್ಪಾ ಇಂಜಿನ್ ಬರುತ್ತೆ, ಬ್ಲಾಕ್ ಕಲರ್ ಅಲ್ಲಿ. i10 ಹುಡುಕ್ತಿರೋರಿಗೆ ವಿಸಿಟ್ ಆಗಿ. ಹಾಗೆ ಸರ್, ಬೀಟ್ ನೋಡೋರಿಗೆ ಸರ್, ಪೆಟ್ರೋಲ್ ಡೀಸೆಲ್ ಇದು? ಸರ್, ಇದು ಪೆಟ್ರೋಲೇ. ಓಕೆ. ಅವ್ರು ಬರೀ ಒಂದು 25,000 ಇಲ್ಲ 10,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು, ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 2015 ಮಾಡಲ್. 15 ಮಾಡಲು. ಬರೀ 1,80,000 ಕೊಡ್ತೀನಿ. 15 ಮಾಡಲ್ 1,80,000. ಅವ್ರಿಗೆ ಫುಲ್ ಲೋನೇ ಮಾಡ್ಕೊಡ್ತೀನಿ. ಬೀಟು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. 2015 ಮಾಡಲು ಬರೀ ಒಂದು 20-30,000 ತಗೊಂಡ್ ಬಂದ್ರೆ ಸಾಕು. ಹೌದು ಸರ್. 0 ಡೌನ್ ಪೇಮೆಂಟ್ ಚಾನ್ಸ್ ಇದೆಯಾ ಸರ್? ಖಂಡಿತ ಮಾಡ್ಕೊಡೋಣ. ಅವ್ರ ಸ್ಯಾಲ್ರಿ ಆಯ್ತು ಅಂದ್ರೆ 0 ಡೌನ್ ಪೇಮೆಂಟ್. ಇನ್ನ ಕೈಗೆ ಬೇಕಾದ್ರೆ ನಾವೇ ಒಂದು 20,000 ಖರ್ಚಿಗೆ ಕೊಟ್ಟು ಕಳಿಸ್ತೀವಿ. ಖಂಡಿತ. K12 ಪಾಸಿಂಗು, ಚವರ್ಲೆಟ್ ಬೀಟು, ಪೆಟ್ರೋಲ್ ವೇರಿಯಂಟು. ಹಾಗೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? i10 ಸರ್, ಮತ್ತೊಂದು. ಸರ್, i10 ಇದು 2011 ಮಾಡಲು, VT ಕಫಾ ಇಂಜಿನ್. ಇದೂನು ಇದರಲ್ಲೂ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿ. ಇದು ಅಷ್ಟೇ ಬರೀ 1,95,000ಕ್ಕೆ ಕೊಡೋಣ. 1,95,000ಕ್ಕೆ 2011 ಮಾಡಲು 2 ಗಾಡಿಗಳು i10ಗಳು. ಸರ್, 11 ಮಾಡಲ್ ಏನೋ ಲೋನ್ ಆಗುತ್ತಾ ಸರ್? ಬೆಂಗಳೂರು ಲೋಕಲ್ 12 ಮೇಲೆ ಲೋನ್ ಮಾಡ್ಕೊಡ್ತೀವಿ. ಬೆಂಗಳೂರು ಲೋಕಲ್ ಅವ್ರಿಗೆ ಪ್ರೈವೇಟ್ ಲೋನ್ ಆಗುತ್ತಾ? 50%. ಖಂಡಿತ ಸರ್. i20 ಸರ್, ಅದೇ i10 ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಇದು 11 ಮಾಡಲು 1,95,000ಕ್ಕೆ ಕೊಟ್ಬಿಡೋಣ. ಬೆಟರ್ ಸರ್, ಇದಕ್ಕಿಂತ ಇದೇ ಹೋದ್ರೆ ಬೆಸ್ಟ್ ಅಲ್ವಾ ಸರ್? 2.5 ಲಕ್ಷ ಇರೋದು ಸರ್. 11 ಮಾಡಲು ಬೇರೆ ಆಫೀಸಲ್ಲಿ ವಿಸಿಟ್ ಮಾಡಿ ಅವ್ರು ನೋಡ್ಲಿ, ನಮ್ಮಲ್ಲಿ ಡೀಲರ್ಗಳೇ ಬಂದು ತಗೊಂಡು ಹೋಗ್ತಾರೆ, ಇಷ್ಟು ಕಮ್ಮಿ ಕೊಡ್ತಿರಲ್ಲ ಅಂತ. ನಾನು ಓಪನ್ ಆಗಿ ಬೈಯಿಂಗ್ ಮಾಡಿರೋ ಪ್ರೈಸ್ ತೋರಿಸ್ಬಿಟ್ಟೆ 5,000 10,000 ಕೊಡಿ ಅಂತ ಕೊಡ್ತೀನಿ. ಖಂಡಿತ. ನಿಮಗೆ i10 ಬೇಕಾ 1,95,000, i20 ಬೇಕಾ 1,95,000 ಅಷ್ಟೇ. ಯಾವ್ದಾದ್ರು ತೊಗೊಳ್ಳಿ ಸರ್, ಆಫರ್. ಸರ್, ಇದು ಮ್ಯಾಗ್ನಾ ಅಲ್ವಾ? ಹೌದು, i20 ಮ್ಯಾಗ್ನಾ. ಇದು i10 ಮ್ಯಾಗ್ನಾ. i10 ಮ್ಯಾಗ್ನಾ. ಬನ್ನಿ ವಿಸಿಟ್ ಆಗಿ. i10 ಪ್ರೈಸಲ್ಲಿ i20 ಸಿಗ್ತಿದೆ ಅಂದರೆ ಬಿಡ್ತೀರಾ ಏನಕ್ಕೆ? ದೊಡ್ಡ ಗಾಡಿನೇ ಕಮ್ಮಿ ಪ್ರೈಸಲ್ಲಿ ಸಿಗ್ತಿದೆ ಅಂತ ಹೇಳ್ಬೋದು. ಸರ್, ನೆಕ್ಸ್ಟ್ i10 ಹೋಗ್ತೀರಾ, i20 ಹೋಗ್ತೀರಾ ಸರ್? ಇನ್ನೂ ಇದಾವೆ ಸರ್. i10 ಇದು 2012 ಮಾಡಲು, ಸಿಂಗಲ್ ಓನರು. ಬರೀ ಅವ್ರು ಒಂದು 25,000 ಡೌನ್ ಪೇಮೆಂಟ್ ಕೊಟ್ರೆ ಮಿಕ್ಕಿದ ಫುಲ್ ಲೋನೇ ಮಾಡ್ಕೊಡ್ತೀನಿ. ಸ್ಪೋರ್ಟ್ಸ್ ಅಥವಾ ಮ್ಯಾಗ್ನಾ? ಮ್ಯಾಗ್ನಾ ಸರ್. ಇದು ಮ್ಯಾಗ್ನಾ. ಇದು ಕಪ್ಪಾ ಇಂಜಿನ್ ಆಗಿರುತ್ತೆ. ನೋಡ್ಬೋದು ಯಾವ ಥರ ಬರುತ್ತಂತ. ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್, ಬರೀ 2.5 ಲಕ್ಷ ಇರೋದು. ಬರೀ 2,25,000ಕ್ಕೆ ಫೈನಲ್ ಕೊಡ್ತೀನಿ. 2025 2 ಲಕ್ಷ 2,25,000ಗೆ ಕೊಡ್ತೀನಿ ಫೈನಲ್. ಬರೀ ಅವ್ರು 25,000 ಮಾಡಲಿ, ಮಿಕ್ಕಿದ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಈ ಗಾಡಿ ಸರ್? ಸರ್, ಇದು i20 ಅವ್ರಿಗೆ
ಇದು 12 ಮಾಡಲ್ 2,25,000, ಇದು 2,70,000. ಫೈನಲ್ ಟು ಫೈನಲ್ 2.5 ಲಕ್ಷಕ್ಕೆ ಇದನ್ನು ಕೊಟ್ಬಿಡ್ತೀನಿ. ಅವ್ರು 50,000 ಡೌನ್ ಪೇಮೆಂಟ್ ಮಾಡಲಿ ಸಾಕು. 12 ಮಾಡಲ್ಲ ಸರ್? 12 ಮಾಡಲ್. ಓಕೆ, 2,50,000ಕ್ಕೆ i20 ಮ್ಯಾಗ್ನಾ ವೇರಿಯಂಟು, ಪೆಟ್ರೋಲ್ ವೇರಿಯಂಟು. ನಾನು ಏನು ತೋರಿಸಿದ್ದೀನಲ್ವಾ ಇದೆಲ್ಲ ಪೆಟ್ರೋಲ್ ವೇರಿಯಂಟು. ಡೀಸೆಲ್ ಅಂದ್ರೆ ನಾನು ಮೆನ್ಷನ್ ಮಾಡ್ತೀನಿ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಇದು ಪೆಟ್ರೋಲ್ ಅಲ್ವಾ ಸರ್? ಅವ್ರಿಗೆ ವೈಟ್ ಬೇಡ, ರೆಡ್ ಬೇಡ ಅಂದ್ರೆ ಇನ್ನೊಂದು ವೈಟ್ ಇದೆ, ಇದು 12 ಮಾಡಲ್. ಇದು ಅಷ್ಟೇ 2,80,000 ಇರೋದು. ಇದು ಅಷ್ಟೇ ಫೈನಲ್ 2.5 ಲಕ್ಷ ಮಾಡ್ಕೊಡ್ತೀನಿ. ಇದನ್ನು ಅವ್ರಿಗೆ 50,000 ಡೌನ್ ಪೇಮೆಂಟ್ ಕೊಟ್ರೆ ಲೋನು ಮಾಡ್ಕೊಡ್ತೀನಿ 2 ಲಕ್ಷ. ಖಂಡಿತ ಮ್ಯಾಗ್ನಾ ವೇರಿಯಂಟ್ ಆಗಿದೆ. ಮ್ಯಾಗ್ನಾ ಸರ್ ನೆಕ್ಸ್ಟ್ ಮತ್ತೊಂದು ಸರ್ ಇನ್ನ ಮಾಡ್ಲು ಗಾಡಿ ಬೇಕು ಅನ್ನೋರಿಗೆ ಇದು 2017 ಎಂಡು ಸಿಂಗಲ್ ಓನರ್ ಗಾಡಿ, ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟು, ಸಿಂಗಲ್ ಓನರ್ ಆಗಿದೆ. ಗಾಡಿಯಲ್ಲಿ ಬ್ರಾಂಡ್ ನ್ಯೂ ಟೈರ್ ಇದೆ. ಕೇವಲ 59,000 ಶೋರೂಮ್ ಹಿಸ್ಟ್ರಿ, ರೆಕಾರ್ಡೆಡ್ ಗಾಡಿ. ಓಕೆ, ನೀವು ಎಲ್ಲಾದ್ರೂ ಚೆಕ್ ಮಾಡ್ಕೋಬಹುದು. 6.5 ಲಕ್ಷ ಇರೋದು ಸರ್. ಆಫರ್ ಪ್ರೈಸ್ ಅಲ್ಲಿ ಬರೀ 5.5 ಲಕ್ಷಕ್ಕೆ ಕೊಡ್ತೀನಿ. ಅವ್ರು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ. 17 ಮಾಡಲು ಆಕ್ಟಿವ್ 17 ಎಂಡ್ ಇದು 17 ಎಂಡ್ ಸಿಂಗಲ್ ಓನರ್, ಎಲೈಟ್ ಸ್ಪೋರ್ಟ್ಸ್ ವೇರಿಯಂಟ್. ಬರೀ 60,000 ಓಡಿದೆ ಗಾಡಿ, ಶೋರೂಮ್ ಹಿಸ್ಟ್ರಿ, ರೆಕಾರ್ಡೆಡ್. ಬರೀ 5.5 ಕೊಡ್ತೀನಿ. ಅವ್ರು 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸಾಕು. ಸರ್ ಇನ್ನೊಂದು ಡೆಡ್ಲಿ ಪ್ರೈಸ್ ಏನಾದ್ರು ಕೊಡ್ತೀನಿ? ಬನ್ನಿ ಸರ್, ಮುಂದೆ ಬಂದ್ರೆ ನಿಮ್ಮ ಚಾನಲ್ ನೋಡ್ಕೊಂಡ್ ಬಂದ್ಮೇಲೆ ಇನ್ನೂ 5,000 10,000 ಕಮ್ಮಿ ಮಾಡ್ಕೊಡ್ತೀನಿ. ಎಲೈಟ್ i20 ಸಿಗ್ತಿರೋದು 17 ಎಂಡು 18 ರಿಜಿಸ್ಟ್ರೇಷನ್ ಆಗಿರುತ್ತೆ. ಹಾಗೆ ಸರ್ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ. ಸರ್ ಇದು ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ ಸರ್. ಸನ್ ರೂಫ್ ಬೇಕು ಅನ್ನೋರಿಗೆ ನೋಡಿ, 2016 ಮಾಡಲ್ ಸಿಂಗಲ್ ಓನರ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಡೀಸೆಲ್ ವೇರಿಯಂಟು, ಬ್ರಾಂಡ್ ನ್ಯೂ ಟೈರ್ ಇದೆ, ಶೋರೂಮ್ ಮ್ಯಾಗ್ ಇದೆ, ಗಾಡಿ ವೆಲ್ ಮೇಂಟೈನ್ ಆಗಿದೆ. 6.5 ಲಕ್ಷ ಇದೆ. ಇದನ್ನು ಅಷ್ಟೇ 5.5 ಲಕ್ಷಕ್ಕೆ ಕೊಡ್ತೀನಿ. 5,50,000ಕ್ಕೆ ನಿಮಗೆ ಈ ಗಾಡಿ ಸಿಗ್ತಿರೋದು. ಗಾಡಿ ನೋಡ್ಬೋದು, ಟಾಪ್ ಎಂಡ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟು, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ, ಏರ್ ಬ್ಯಾಗು, ಬ್ಯಾಕ್ ಆಫರ್, ಡಿಫಾಗರು, ಕ್ರೂಸ್ ಕಂಟ್ರೋಲ್ ಎಲ್ಲಾನು ಬರುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಏನಾದರೂ ಪ್ರೈಸ್ ಸರ್ ನೆಗೋಷಿಯೇಟ್? ಸರ್ ಮುಂದೆ ಬಂದ್ರೆ ಹೇಳದ್ನಲ್ಲ ಸರ್, ನಾನು ಕೊಡೋದೇ ಕಮ್ಮಿ ಪ್ರೈಸು, ಜಾಸ್ತಿ ಬಾರ್ಗಿನ್ ಮಾಡಬೇಡಿ. ಬಂದ್ರೆ ಸ್ಮಾಲ್ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಖಂಡಿತ. ಸರ್ ಡಸ್ಟರ್ ನೋಡೋರಿಗೆ ಸರ್ ಡಸ್ಟರ್ ನೋಡಿ, ಇವಾಗ ಮೊನ್ನೆ ನೀವು ವಿಡಿಯೋ ಮಾಡಿದಾಗ 5-6 ಗಾಡಿ ಇತ್ತು, ಅವೆಲ್ಲ ಸೇಲ್ ಆಗೈತೆ. ಇವಾಗ ಇನ್ನೊಂದು ಆಟೋಮೆಟಿಕ್ ಬಂದಿದೆ. 2018 ಮಾಡಲು ಸಿಂಗಲ್ ಓನರ್ ಗಾಡಿ, RX-Z ವೇರಿಯಂಟು, ಡೀಸೆಲ್, 110 PS ಡೀಸೆಲ್ ಆಟೋಮೆಟಿಕ್. ಗಾಡಿಯಲ್ಲಿ ಎಲ್ಲ ಬ್ರಾಂಡ್ ನ್ಯೂ ಇದೆ. ಹೌದು, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಶೋರೂಮ್ ಮ್ಯಾಗ್ ಇದೆ. ಗಾಡಿ 1 ರೂಪಾಯಿ ಖರ್ಚಿಲ್ಲ, ವೆಲ್ ಮೇಂಟೈನ್ ಗಾಡಿ. ಡೋಲ್ ಟೋನ್ ಬರುತ್ತೆ ಗಾಡಿ. ಯಾರು ಹುಡುಕ್ತಿರೋರಿಗೆ ಏನು ಅಂದಾಜು ಓಡಿರೋದು ಸರ್ ಇದು? 70-80 ಓಡಿರ್ಬೋದು ಸರ್. 80,000 ಓಡಿದೆ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಇದು ಅಷ್ಟೇ 6.5 ಲಕ್ಷ ಇರೋದು. 5.5 ಲಕ್ಷ ಕೊಡ್ತೀನಿ. ಯಾವ್ದಾದ್ರು ತಗೊಳ್ಳಿ. i20 ಬೇಕಾ, ಹೋಂಡಾ ಸಿಟಿ ಬೇಕಾ, ಡಸ್ಟರ್ ಬೇಕಾ, ಎಲ್ಲ ಡೀಸೆಲ್ ಗಾಡಿ. ಇದನ್ನು ಡೀಸೆಲ್ ಗಾಡಿ ಸರ್. ಬರೀ 5.5 ಲಕ್ಷ ಯಾವ್ದಾದ್ರು ತಗೊಳ್ಳಿ. 5,50,000, 5,50,000, 5,50,000, 5,50,000. ಹೌದು ಸರ್ ಲಾಸ್ಟ್ 5,50,000. ಬರೀ 2,50,000 ಅದು. 2,50,000. 50,000 ಡೌನ್ ಪೇಮೆಂಟ್. ಬರೀ 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ. ಇದು ಡೀಸೆಲ್ ವೇರಿಯಂಟು 2016 ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಎಲ್ಲ ಡೀಸೆಲ್ ವೇರಿಯಂಟು, VDI ಡೀಸೆಲ್. ಬ್ರಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಇದೆ. ಗಾಡಿ ಎಲ್ಲ ಗುಡ್ ಕಂಡೀಷನ್, ಲೆದರ್ ಸೀಟ್ಸ್ ಎಲ್ಲ ಇದೆ. 4.5 ಲಕ್ಷ ಇರೋದು ಸರ್. 2016 ಮಾಡಲು VDI 4.5 ಲಕ್ಷದ ಗಾಡಿ ಬರೀ 4 ಲಕ್ಷ ಕೊಡ್ತೀನಿ ಸರ್. 16 ಮಾಡಲು. ಹೌದು. ಅವ್ರು ಬೇಕಾದ್ರೆ ಲೋನ್ ಬೇಕಂದ್ರೆ 3.5 ಲಕ್ಷ ಲೋನು ಮಾಡ್ಕೊಡ್ತೀನಿ. ಒಂದು 50,000 ಡೌನ್ ಪೇಮೆಂಟ್ ಕೊಡ್ಲಿ ಸಾಕು. VDI 2016 ಮಾಡಲು 4 ಲಕ್ಷಕ್ಕೆ ಸಿಗ್ತಿರೋದು. ಆಲ್ಮೋಸ್ಟ್ ನಿಮಗೆ 2013-14 ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ವಿಸಿಟ್ ಆಗಿ. ಅಂಡ್ VDI ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ. ಮೈಲೇಜಲ್ಲೂ ಚೆನ್ನಾಗಿ ಬರುತ್ತೆ. ಡೀಸೆಲ್ ವೇರಿಯಂಟ್ ಅಡ್ವಾಂಟೇಜು. ರೆಡ್ ಕಲರ್ ಹೋಗೋದಾರೆ ಸರ್ ರೆಡ್ ಕಲರ್ ಇದು ಸ್ವಿಫ್ಟ್, ಆಂಡ್ರಾಯ್ಡ್ ಸಿಸ್ಟಮ್, ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಬರೀ 1,90,000 ಕೋಟಿಂಗು. ಬಂದ್ರೆ 10,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ಅಲ್ಲಿ 5 ಗಾಡಿ ಇದೆ, ಎಲ್ಲ VXI, ZXI. ಓಕೆ, ಯಾವ್ದು ಬೇಕು? 75ಕ್ಕೆ ಚಾನ್ಸ್ ಇದೆಯಾ ಸರ್ ಈ ಗಾಡಿ? ಕೊಡೋಣ ಸರ್. ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. 1,75,000ಕ್ಕೆ ಸ್ವಿಫ್ಟ್ ಸಿಗ್ತಿರೋದು. VXI. ಓಕೆ ಸರ್ ನೆಕ್ಸ್ಟ್ ಇನ್ನೊಂದು ರೆಡ್ ಅಲ್ಲಿ. ಇದು ಅಷ್ಟೇ 1,70,000. 1,70,000. ಇದನ್ನು ಅಷ್ಟೇ ಸ್ವಿಫ್ಟ್ 1,70,000 ರೂಪಾಯಿ ರೆಡ್. ಮಾಡಲ್ ಸರ್ ಇದು? ಇದು 2007 ಎಲ್ಲ 7-6 ಮಾಡಲ್. ಓಕೆ, ಇದು ಅಷ್ಟೇ 2007 VXI ಗ್ರೇ ಕಲರ್. ಇದು ಅಷ್ಟೇ 170. ನಿಮ್ಗೆ ಯಾವ ಗಾಡಿ ಬೇಕು ಬಂದು ಸೆಲೆಕ್ಟ್ ಮಾಡಿ. ವೈಟ್ ಬೇಕಾ, ರೆಡ್ ಬೇಕಾ, ಬ್ಲೂ ಬೇಕಾ, ಗ್ರೇ ಬೇಕಾ? ಎಲ್ಲ 1,70,000. 1,70,000, 80,000 ಅದೇ ರೇಂಜಲ್ಲಿ ಇದಾವೆ. ನಾವು ಇಲ್ಲೇನು ಹೇಳಿದೀವಿ ಅದರಲ್ಲಿ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಜಾಸ್ತಿ ಬಾರ್ಗಿನ್ ಮಾಡಬೇಡಿ ಸರ್. ಇದು 14 ಮಾಡಲ್ 2014 ಪೆಟ್ರೋಲ್ ವೇರಿಯಂಟು, ಫಿಯೇಟ್ ಪುಂಟೋ. 2 ಲಕ್ಷ ಇರೋದು ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ನ್ಯೂ ಟೈರ್ ಎಲ್ಲ ಇದೆ. ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಇದೆ. 2 ಲಕ್ಷ ಇರೋದು. ಬರೀ 1,70,000ಕ್ಕೆ ಫೈನಲ್ ಕೊಟ್ಬಿಡ್ತೀನಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್. ಪೆಟ್ರೋಲ್ ವೇರಿಯಂಟು. ಓಕೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಬಂದಿದೆ ನೋಡ್ಬೋದು. ಹಾಗೆ ಮೈಲೇಜ್ ಗಾಡಿ ಬೇಕು ಅನ್ನೋರಿಗೆ ಆಲ್ಟೋ K10 ಇರೋದು ಸರ್. ಹೌದು, ಒಳ್ಳೆ ಮೈಲೇಜ್ ಗಾಡಿ ಬೇಕು ಅನ್ನೋರಿಗೆ ಇದು 2010 ಎಂಡು. ಆಫ್ಟರ್ ಮಾರ್ಕೆಟ್ ಎಲ್ಲ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. VXI ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಲೆದರ್ ಸೀಟ್ಸ್, ಕೇಸರಿ ಇಂಜಿನ್ ಬರುತ್ತೆ. ಗಾಡಿ ಇಂಜಿನ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸರ್ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಪ್ರೈಸ್ 2 ಲಕ್ಷ ಇರೋದು. ಬರೀ 1.5 ಲಕ್ಷಕ್ಕೆ ಕೊಡ್ತೀನಿ ಡಿಸ್ಕೌಂಟ್ ಅಲ್ಲಿ. 1,50,000ಕ್ಕೆ ಆಲ್ಟೋ K10 2010 ಎಂಡು, ಫ್ರೆಶ್ 5 ವರ್ಷ FC ಇನ್ಶೂರೆನ್ಸ್. ಓಕೆ ಸರ್ ಈಕೋ ಹುಡುಕ್ತಾ ಇರೋರಿಗೆ 2010, 11, 12 3 ಗಾಡಿ ಇದಾವೆ. ಇದು 2010 ಮಾಡಲು ಫ್ರೆಶ್ FC ಇದೆ, 5 ವರ್ಷ.
ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಗಾಡಿ ಕೊಡ್ತೀನಿ. ಬರೀ 2,25,000 ಫೈನಲ್ ಮಾಡ್ಕೊಡ್ತೀನಿ. 2,25,000ಕ್ಕೆ ಫ್ರೆಶ್ 5 ವರ್ಷ FC ಮಾಡ್ಕೊಡ್ತೀನಿ. ಸರ್ ಲೋನ್ ಆಗುತ್ತಾ ಸರ್? ಫುಲ್ ಲೋನ್ ಇಲ್ಲ ಸರ್, ಫುಲ್ ಕ್ಯಾಶ್. ಓಕೆ. ಹಾಗೆ ಈ ಕಡೆ ನೋಡ್ಬೇಕಾದ್ರೆ ಸರ್ ಇನ್ನೊಂದು ಈಕೋ ಇರೋದು ಸರ್ ಇಲ್ಲ, ಅದು ಗ್ರೇ ಬೇಡ, ಸಿಲ್ವರ್ ಬೇಕು ಅಂದ್ರೆ ಇದು 2012 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 2,80,000 ಇರೋದು ಸರ್. ಒಂದು 2,70,000ಕ್ಕೆ ಇದನ್ನು ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ 2,00,000 ಲೋನ್ ಆಗೋದಿಲ್ಲ ಅಲ್ಲ ಸರ್? ಲೋನ್ ಬೇಕಾದ್ರೆ ಮಾಡ್ಕೊಡ್ತೀನಿ. ಇದಕ್ಕೆ 1.5 ಲಕ್ಷ ಲೋನು ಆಗುತ್ತೆ ಸರ್. ಕಡಿಮೆ ರೇಟಲ್ಲಿ ಎಲ್ಲರೂ ಇವಾಗ ಏನೋ ಒಂದು ಹೋಟ್ಲಿಗೋ ಇಲ್ಲ ಏನಾದ್ರು ಲಗೇಜ್ ಏರಕ್ಕೆ ಯೂಸ್ಗೆ ಬೇಕು ಅನ್ನೋರು ಬಿಸ್ನೆಸ್ ಮಾಡೋ ಅಂಥವ್ರು ಹುಡುಕ್ತಾ ಇರ್ತಾರೆ. ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ. ಗಾಡಿಯಲ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಸೀಟ್ ಇದೆ. ಬರೀ 70,000 ರೂಪಾಯಿ ಕೊಡ್ತೀನಿ ಸರ್. ಸರ್ ಫಸ್ಟ್ ಗಾಡಿ ಮಾಡ್ತಿರೋದು ಸರ್, ಏನಾದ್ರು ಕಮ್ಮಿ ಮಾಡಿ. ಬರೀ 60,000ನೇ ಕೊಡ್ಲಿ ಬಿಡಿ ಸರ್, ಫೈನಲ್ ಪ್ರೈಸ್. 5 ಸೀಟ್ರಾ ಸರ್ ಇದು? ಹೌದು, 5 ಸೀಟ್ರು ಒಮಿನಿ ಕೇವಲ 60,000ಕ್ಕೆ ಸಿಗ್ತಿರೋದು. ಯಾರು ದುಡಿಬೇಕು ಅನ್ನೋರಿಗೆ ಗಾಡಿ ತೊಗೊಂಡು ಹೋಗ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಇದಿದೆ, ಮಾಡ್ಕೋಬಹುದು ನೀವು. ಒಂದು 5,000-10,000 ಖರ್ಚಿದೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ಸರ್ ಇದು ಡೀಸೆಲ್ ವೇರಿಯಂಟು ಫೋರ್ಡ್ ಫಿಯೆಸ್ಟಾ. ಇದು ಅಷ್ಟೇ ಬರೀ 1.5 ಲಕ್ಷ ಸರ್. 1,50,000ಕ್ಕೆ ಡೀಸೆಲ್ ವೇರಿಯಂಟು ಫೋರ್ಡ್ ಫಿಯೆಸ್ಟಾ. ಕಂಪ್ನಿಯಿಂದ ಬಂದ್ರೆ ಅಲಾಯ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಅಲ್ವಾ ಸರ್ ಇದು? ಹೌದು, ಟಾಪ್ ಎಂಡ್ ಡೀಸೆಲ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲಾನು ಬರುತ್ತೆ ಅಂತ ಹೇಳ್ಬೋದು. ವೈಟ್ ಕಲರ್ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ. ಹಾಗೆ ಸರ್ ವರ್ಣ ಇದು ಅಷ್ಟೇ ಡೀಸೆಲ್ ವೇರಿಯಂಟು 2010 ಮಾಡಲು. ಗಾಡಿಯಲ್ಲಿ ಒಳಗಡೆ ಫುಲ್ ಪ್ಯೂರ್ ಲೆದರ್ ಸೀಟ್ಸ್ ಇದೆ. ಬರೀ ಸೀಟ್ಗೆ 60,000 ಕೊಟ್ಟಿದಾರಂತೆ ಕಸ್ಟಮರು. ಓಕೆ. ನೋಡಿ, ಇದು ಬಂದು 2 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. 2 ಲಕ್ಷಕ್ಕೆ 1,90,000 ಚಾನ್ಸ್ ಇದೆಯಾ ಸರ್ ಏನಾದ್ರು? ಇಲ್ಲ ಸರ್, ಕೊಡ್ತಾ ಇರೋದು ಇದೇ ಕಮ್ಮಿ. ಬಂದ್ರೆ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ. ಡೀಸೆಲ್ ವೇರಿಯಂಟ್ ವರ್ಣ ಸಿಗ್ತಿರೋದು. ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ತೋರಿಸಿದೀನಿ ನಿಮಗೆ. ಹಾಗೆ ಡಸ್ಟರ್ ನೋಡೋದಾದ್ರೆ ಸರ್ ಡಸ್ಟರ್ ಅದು 2 ಅಡ್ವಾನ್ಸ್ ಆಗಿದೆಯಾ ಸರ್? ನೆಕ್ಸ್ಟ್ ಇನ್ನೊಂದು ವರ್ಣ ಇರುತ್ತೆ ಸರ್. ಇದು ವರ್ಣ 2009 ಮಾಡಲು. ಓಕೆ. ಇದು ಪೆಟ್ರೋಲ್ ವೇರಿಯಂಟ್. ಇದು ಅಷ್ಟೇ 1,20,000 ಕೊಡ್ತೀನಿ. 1,20,000ಕ್ಕೆ 2009 ಮಾಡಲ್ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ನೋಡೋದಾದ್ರೆ ಸರ್ ಸ್ವಿಫ್ಟ್ ಇದು ZXi ಟಾಪ್ ಎಂಡ್ ಮಾಡಲು. ಬ್ರಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ ಇದೆ, ಶೋರೂಮ್ ಎಲ್ಲ ಇದೆ, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಇದು ಅಷ್ಟೇ ಬರೀ 1,60,000ಕ್ಕೆ ಕೊಡ್ತೀನಿ. ZXi ವೇರಿಯಂಟ್ ಸ್ವಿಫ್ಟ್ 1,65,000ಕ್ಕೆ 60,000ಕ್ಕೆ ಕೊಡ್ತೀನಿ. 60,000ಕ್ಕೆ ಸರ್. ನೆಕ್ಸ್ಟ್ ಹೋಂಡಾ ಸಿಟಿನಾ ಸರ್ ಇದು? ಹೋಂಡಾ ಸಿಟಿ ಇದು 1,25,000 ಕೊಡ್ತೀನಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್, ಲೆದರ್ ಸೀಟು ಎಲ್ಲ ಇದೆ. ಆಟೋಮೆಟಿಕ್ 1,20,000 ಅಷ್ಟೇ. 1,25,000 ಬನ್ನಿ, 5,000 ಕಮ್ಮಿನೇ ಮಾಡ್ಕೊಡ್ತೀನಿ ಸರ್. ಚವರ್ಲೆಟ್ ಬ್ರಾಂಡ್ ಅಲ್ಲಿ ಇನ್ನೊಂದು ಗಾಡಿ ಇರೋದು. ಇದು ಚವರ್ಲೆಟ್ ಆಪ್ಟ್ರಾ ಬರೀ 99,000ಕ್ಕೆ. 99,000ಗೆ ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಇದು ಅಷ್ಟೇ ZXi ಟಾಪ್ ಎಂಡ್ ಮಾಡಲು. ಇದು 1,70,000 ರೂಪಾಯಿ ಕೊಡ್ತೀನಿ ಸರ್. 1,70,000ಕ್ಕೆ ZXi ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಸಿಗ್ತಿರೋದು. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲಾನು ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್, ಏರ್ ಬ್ಯಾಗು, ಬ್ಯಾಕ್ ವೈರ್, ಡಿಫಾಗರ್ ಎಲ್ಲ ಬರುತ್ತೆ. 1,70,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಸ್ಮಾಲ್ ನೆಗೋಷಿಯೇಷನ್. ಓಕೆ. ಇಲ್ಲಿ ನೋಡಬೇಕಾದ್ರೆ ನೀವು 7 ಸೀಟರ್ ವೆಹಿಕಲ್ಗಳು ಆಲ್ಮೋಸ್ಟ್ 4ರಿಂದ 5 ವೆಹಿಕಲ್ ನೋಡಕ್ ಸಿಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಚವರ್ಲೆಟ್ ಎಂಜಾಯ್. ಸರ್ ಚವರ್ಲೆಟ್ ಎಂಜಾಯ್ ಬರೀ ಅವ್ರು ಒಂದು 50,000 ಡೌನ್ ಪೇಮೆಂಟ್ ತಗೊಂಡ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 2014 ಮಾಡಲು ಗಾಡಿ. ಡೀಸೆಲ್ ವೇರಿಯಂಟು 8 ಸೀಟರು. ಗಾಡಿಯಲ್ಲಿ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಬರೀ 2,90,000ಕ್ಕೆ. 2,90,000ಕ್ಕೆ ರೂಫ್ AC ಸಮೇತ ಬರುತ್ತೆ. ಗಾಡಿ 7 ಸೀಟರ್ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂದ್ರೆ ಚವರ್ಲೆಟ್ ಎಂಜಾಯ್ ಹುಡುಕ್ಬಹುದು. ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಇನೋವಾ ನೋಡ್ತಿದ್ರೆ ಸರ್? ಇನೋವಾ ಇದು 8 ಸೀಟರ್ ಗಾಡಿ. ಆಫ್ಟರ್ ಮಾರ್ಕೆಟ್ ಫುಟ್ ರೋಸ್ಟ್, ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗಿದೆ. ಗಾಡಿಯಲ್ಲಿ ನ್ಯೂ ಟೈರ್, ಶೋರೂಮ್ ಮ್ಯಾಗು ಕಂಪನಿ. ಇನೋವಾ VX ವೇರಿಯಂಟ್. ಓಕೆ. ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. 9.5 ಲಕ್ಷ ಇರೋದು ಸರ್. ಒಂದು 8.5 ಲಕ್ಷ ಮಾಡ್ಕೊಡ್ತೀನಿ. ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಮ್ಮಿ ಕೊಡ್ತೀನಿ. 8,50,000ಕ್ಕೆ 8,50,000 ಸ್ಮಾಲ್ ನೆಗೋಷಿಯೇಷನ್. ಕನ್ವರ್ಷನ್ ಮಾಡಿದಾರಲ್ಲ ಸರ್ ಗಾಡಿನ? ಇಲ್ಲ ಸರ್, ಸೇಮ್ 2014 ಮಾಡಲು ಸೇಮ್ ಟೈಪ್ ಎಲ್ಲ ಹಾಕಿದ್ದಾರೆ ಅಷ್ಟೇ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಇದು ಅಷ್ಟೇ 8 ಸೀಟರ್ ಡೀಸೆಲ್ ವೇರಿಯಂಟು. 2 ಇದೆ ರೆನಾಲ್ಟ್ ಲಾಡ್ಜಿ. ಅವ್ರು ಯಾವ್ದಾದ್ರು ತಗೋಬಹುದು 8 ಸೀಟರ್ ಅಲ್ಲಿ. ಸರ್ 4.5 ಲಕ್ಷ ಹೇಳ್ತಾ ಇರೋದು. ಮುಂದೆ ಬಂದ್ರೆ ಒಂದು 4,25,000 ಕೊಟ್ಬಿಡ್ತೀನಿ. 4,25,000ಕ್ಕೆ ಈ ವೆಹಿಕಲ್. ಮಾಡಲ್ ಸರ್ ಇದು 2016 ಎಂಡು. ಇದು 2016 ಎಂಡು. ಪ್ರೈಸಿಂಗು ಸರ್? ಪ್ರೈಸಿಂಗ್ 4.5 ಲಕ್ಷ ಇರೋದು. ಮುಂದೆ ಬನ್ನಿ, 4.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಯಾವ್ದು ಬೇಕಾದ್ರೂ ತಗೊಳ್ಬೋದು. ನೀವು ರೆಡ್ ಬೇಕಾದ್ರೂ ತಗೊಳ್ಳಿ, ವೈಟ್ ಬೇಕಾದ್ರೂ ತಗೊಳ್ಳಿ. ಇದು ರೆಡ್ ಟಾಪ್ ಎಂಡ್ ಮಾಡಲು, ಶೋರೂಮ್ ಮ್ಯಾಗ್ ಎಲ್ಲ ಇದೆ. ಇದು ಮಿಡ್ ವೇರಿಯಂಟು. ಇದರಲ್ಲಿ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. 50,000 ಡೌನ್ ಪೇಮೆಂಟ್? 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್. ಅವ್ರ ಸಿವಿಲ್ ಪ್ರೊಫೈಲು ಚೆನ್ನಾಗಿರ್ಬೇಕು ಸರ್. ಅವ್ರ ಸ್ಯಾಲ್ರಿಡ್ ಇತ್ತು ಅಂದ್ರೆ ಜಾಸ್ತಿ ಲೋನ್ ಆಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಖಂಡಿತ. ಸ್ಪಾರ್ಕು ಸರ್? ಇನ್ನೊಂದು ಚವರ್ಲೆಟ್ ಸ್ಪಾರ್ಕು. ಇದು 2009 ಮಾಡಲು. ಬರೀ 95,000ಕ್ಕೆ. 95,000ಗೆ? ಹೌದು. ಓಕೆ.